ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಮತ್ತೆ ಆರ್ಸಿಬಿದ ಮ್ಯಾಚ್ ಲಕ್ನೋ ಕೂಡ ಮ್ಯಾಚ್ ಐತಿ ಕ್ಯಾಡಿ ಅವನ ಬೆಂಗಳೂರದಾಗ ಮ್ಯಾಚ್ ನಮ್ಮ ತವ್ರ ಮನಿ ಒಳಗೆ ಮ್ಯಾಚ್ ಆರ್ಸಿಬಿದ ಒಂದು ಮ್ಯಾಚ್ ಅಂದ್ರೆ ಒಂದು ಹುರುಪ್ ಇರ್ತೈತಿ ಅದು ನಮ್ಮ ತವ್ರ ಮನಿ ಬೆಂಗಳೂರೊಳಗೆ ಅಂದ್ರೆ ಅದು ಮತ್ತೆ ಬೇರೆ ಥರಾನೇ ಹುರುಪ್ ಇರ್ತೈತಿ ಅದ್ರ ಬಗ್ಗೆ ಹೇಳುವಂಥದ್ದು ಏನು ಇಲ್ಲ ಯಾಕಂದ್ರೆ ಬೆಂಗಳೂರದಾಗ ನಮ್ಮ ಆರ್ಸಿಬಿ ಮ್ಯಾಚ್ ನೋಡಬೇಕಂದ್ರೆ ಎರಡು ಕಣ್ಣು ಸಾಲಂಗಿಲ್ರಿ ಅವನವನು ನಾನು ನೋಡಿದ ಮ್ಯಾಚ್ ಲಾಸ್ಟ್ ಮ್ಯಾಚ್ ಯಾವಾಗ ಅಂದ್ರೆ 2016ರಾಗ ಆರ್ಸಿಬಿ ಫೈನಲ್ ಹೋಗಿತ್ತು ಈ ಕಡೆ ಆರ್ಸಿಬಿ ಈ ಕಡೆ ಹೈದರಾಬಾದ್ ಇತ್ತು ಅವತ್ತ ನಾ ಲಾಸ್ಟ್ ಮ್ಯಾಚ್ ನೋಡಿದ್ದು ಮತ್ತೆ ನಾನು ನೋಡಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ತಪ್ಪಾಕೈತಿ ಅವಕಾಶ ಸಿಕ್ಕೈತಿ ಆದ್ರೆ ಅಲ್ಲಿ ನಮ್ಗೆ ಹೋಗೋದು ಆಗಿಲ್ಲ ಯಾಕಂದ್ರೆ ಮ್ಯಾಚ್ ಮುಗಿದ ಮೇಲೆ ಈ ಕಡೆ ಒಂದು ತಿಂಡಿಲಿ ವಿಡಿಯೋ ಮಾಡೋದು ಇರ್ತೈತಲ್ರಿ ಅದಕ್ಕೆ ನನಗೆ ಅಲ್ಲಿ ಹೋಗೋದು ಆಗಿಲ್ಲ ನಾವು ಈ ಸಲ ಯಾವ್ದಾರ ಒಂದು ಧೈರ್ಯ ಮಾಡಿ ಮ್ಯಾಚ್ ನೋಡ್ಬೇಕಂತ ಪ್ಲ್ಯಾನ್ ಮಾಡೀನಿ ನೋಡೋಣ ಅದು ದೈವ ಇಚ್ಛೆ ಯಾವ್ದಾಕೈತೆ ಆಗಲಿ ಒಂದು ಮ್ಯಾಚ್ ನೋಡಿ ಬರಬೇಕಂತೇಳಿ ಗಟ್ಟಿ ನಿರ್ಧಾರ ಮಾಡೀನಿ ಇಲ್ಲಿ ಇವತ್ತು ನೋಡ್ರಿ RCB ಮತ್ತು ಲಕ್ನೋ ಮ್ಯಾಚ್ ಐತಿ ಹೋದ ಮ್ಯಾಚ್ ಅಂತೂ RCB ಗಿಲಿಗಿಲಿ ಏನು ಗೆದ್ದಾರ 240 ರನ್ ಹೊಡೆದಿದ್ರು ದೊಡ್ಡ ಸ್ಕೋರ್ ಬಹಳಷ್ಟು ಚರ್ಚೆನೂ ಆಗ್ಲತ್ತದ RCB ಬ್ಯಾಟಿಂಗ್ ಅದರ ಬ್ಯಾಟಿಂಗ್ ಲೈನಪ್ ಬಗ್ಗೆ ಬೌಲಿಂಗ್ದಾಗ ನೋಡ್ರಿ ಇನ್ನು ಒಂದು ಬೌಲರ್ ನಮಗೆ ಬಹಳ ಸಮಸ್ಯೆ ಆಗಿದ್ದ ಆ ಒಂದು ಸಮಸ್ಯೆನ ನಿರ್ವಹಣೆ ಅದ್ರ ಬಗ್ಗೆನೇ ಆರಿಸ್ಬಿಟ್ಟ ಸಮಸ್ಯೆನೇ ಬ್ಯಾಡ್ ಅಂತೇಳಿ ಯಾರು ನಮ್ಮ ಸುರೇಶ್ ಶರ್ಮಾ ಮಸ್ತ್ ಬೌಲಿಂಗ್ ಹಾಕಲಾಗತ್ತಾರೆ ಯಾಕಂದ್ರೆ ಹಿಂದಿನ ಮ್ಯಾಚ್ ಒಂದ ಓವರ್ದಾಗ 2 ವಿಕೆಟ್ ತೆಗೆದ್ರು ಪೂರ ಮ್ಯಾಚಿನ ಅದರದ ಏನು ಬದಲಾಗಿಬಿಡ್ತು ಅದರದ ನಿರ್ಧಾರವೇ ಬದಲಾಗಿಬಿಡ್ತು ಆ ಪರಿ ಬೌಲಿಂಗ್ ಹಾಕಿದ್ರೆ ಇನ್ನು ರಸಿಕ ಅಣ್ಣನು ಪೂರ ಯಾರ್ಕಾರ ಸ್ಲೋ ಯಾರ್ಕಾರ ಹಾಕ್ಲಾತಾನ ಅವ್ನ ಬೌಲಿಂಗು ಸ್ವಲ್ಪ ಕಷ್ಟ ಆಕೈತೆ ಬ್ಯಾಟ್ಮನ್ಸ್ ಅವ್ರಿಗೆ ಇರ್ಲಿ ಇವ್ರು ಇಷ್ಟು ಬ್ಯಾಲೆನ್ಸ್ ಮಾಡಿದ್ರೆ ಸಾಕ ಇನ್ನು ಉಳ್ಕಿದ್ದು 2 ಮಂದಿ ಲೆಜೆಂಡ್ಗಳು ಅದಾರ ಈ ಕಡೆ ಭುವನೇಶ್ವರ್ ಕುಮಾರ ಹ್ಯಾಜಲ್ವುಡ್ ಆಡಿದ್ರೆ ಹ್ಯಾಜಲ್ವುಡ್ ಡಪ್ಪಿ ಅಂದ್ರೆ ಡಪ್ಪಿ ಅದನ್ನೂ ಒಂದು ವಿಚಾರ ನಡೆದೈತ್ರಿ ಅವನು ಈ ಕಡೆ ಹ್ಯಾಜಲ್ವುಡ್ ಡಪ್ಪಿಗೆ ಇಬ್ಬರಿಗೂ ಆಡಿಸ್ಬಿಡುನು ಬೇಕಾದ್ರೆ ಒಂದು ಪ್ಲೇಯರ್ ಯಾರಿಗಾರ ಕುನ್ಸುನು ಯಾರಿಗೆ ಈ ಕಡೆ ಗಿಪ್ಪಡ ಕುನ್ಸು ಅಂತ ವಿಚಾರ ಮಾಡಾಕತ್ತಾರ ಏನಾಕೈತೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಮಟ್ಟ ಬ್ಯಾಟಿಂಗ ಬರಾಕತ್ತಿಲ್ಲ ನಮ್ದು ಅಲ್ಲಿಗೆ ಎಂಡ್ ಆಲತ್ತದ ಟೀಮ್ ಡೇವಿಡ್ ಬಿಟ್ರೆ ಜಿತೇಶ್ ಶರ್ಮಾ ಲಾಸ್ಟ್ ಅವನು ಚಪ್ಪಡ ಬರಾತೈತಿ ಅದ 4-5 ಬಾಲ್ ಸಿಗಾಕತ್ತಾವ ಸುಮ್ಮ ಅವ್ನು ಕುಂದ್ರಿಸಿ ಇನ್ನೊಬ್ಬ ಬೌಲರ್ ತಂದು ಇಡುನು ಅಂತ ಈ ಥರದ ವಿಚಾರ ನಡೆದೈತಿ ಆ ಥರದ್ದು ಆಗತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇದು ಈ IPL ಇರೋದ್ರಿಂದ ಇದು ಬ್ಯಾಟಿಂಗ್ ಯಾರು ಬ್ಯಾಟ್ಮನ್ಸ್ ಇರ್ತಾರ ಅವ್ರದ ಇದು ರಾಜ್ಯ ಇದು ಅವ್ರದ ಒಂದು ರಾಜಕೀಯ ನಡೆದು ಬಿಟ್ಟೈತಿ ಎಂಥ ಬೌಲರ್ ತಂದ್ರು ಎಲ್ಲ ಬಡ್ಸೋಳಕತ್ತಾರ ನೋಡ್ರಿ ಬುಮ್ರಾ ಆಡಿದ 4 ಮ್ಯಾಚ್ದಾಗ ಇನ್ನೂರು ಒಂದು ವಿಕೆಟ್ ಇಲ್ಲ ಅಂತ ಒಂದು ಪರಿಸ್ಥಿತಿ ಆಗಿಬಿಟ್ಟೈತಿ ಎಂಥ ಲೆಜೆಂಡ್ಗಳು ಬಾಲು ಹೊಡಿಲಾಕತ್ತಾರ ಏನೆಲ್ಲ ಬ್ಯಾಟ್ಮನ್ಸ್ಗಳು ಯಾರು ಬರ್ತಾರ ತುಂಬ್ಯಾಡೋದು 7-8 ಬ್ಯಾಟ್ಮನ್ಸ್ ಅಂದ್ರೆ ಬೌಲರ್ಗಳು ಹೈರಾಣ ಆಗ್ಲಾಕತ್ತಾವ್ರಿ ಅದಕ್ಕೆ ಈ ಥರದ್ದು ವಿಚಾರ ಮಾಡಾಕತ್ತಾರ ಹಿಂದಿನ ಮ್ಯಾಚ್ದಾಗಂತೂ ಸಾಲ್ಟ್ ಕೊಹ್ಲಿ ಪಟೇದಾರ ಟೀಮ್ ಡೇವಿಡ್ ಎಲ್ಲರೂ ತಿಂಡಿಲಿ ಆಡ್ಯಾರ್ರಿಪ್ಪ ನಮ್ಮ ಕಡೆ ಬ್ಯಾಟ್ಮನ್ಸ್ಗಳು ಆಗಿರ್ಬೋದು ಬೌಲರ್ಗಳು ಮಸ್ತ್ ಹಾಕ್ಯಾರ ಹೋದ ಮ್ಯಾಚ್ ಕುರ್ನಾಲ್ ಪಾಂಡೆ ಆಗಿರ್ಬೋದು ಅವನು ಖತರ್ನಾಕ್ ಬಾಲಿಂಗ್ ಹಾಕ್ಲತ್ತಾನ ಮಾಲಕ್ ಅವನು ಬಾಲಿಂಗ್ ಬಗ್ಗೆನೂ ವಿಶೇಷ ಚರ್ಚೆ ನಡೆದ್ಬಿಟ್ಟೈತಿ ಯಾಕಂದ್ರೆ ತೆಳಗೆ ಹಾಕಿದ್ರೆ ಮ್ಯಾಗ ಬರ್ಲಾತ್ತಾವ ಮ್ಯಾಗ ಹಾಕಿದ್ರೆ ತೆಳಗೆ ಬರ್ಲಾತ್ತಾವ ವಿಚಿತ್ರ ಅಣ್ಣ ಬಾಲಿಂಗ್ ಹಾಕ್ಲಾಕತ್ತಾರ ನಾವು ಈ ಕಡೆ ಏನೋ ಪಾಲಿಂಗ ಯಾರ್ಯಾರು ಬೌನ್ಸರ್ ಗಿನ್ಸರ್ ಎಲ್ಲರೂ ಮೈ ಮ್ಯಾಗ ಹೊಕ್ಕೊಂಡು ಹಾಕ್ಲಾಕತ್ತಾನ ಬಾಲಿಂಗ್ ಮುಂದಿನ ಪ್ಲೇಯರ್ ಹುಚ್ಚ ಹಿಡ್ಲಾಕತ್ತೈತಿ ಸ್ಪಿನ್ನರು ಇವ್ ಯಾವ ಬೌಲರು ಅಂತೇಳಿ ಅವ ಫುಲ್ ಡೇಂಜರ್ ಬಾಲಿಂಗ್ ಹಾಕ್ಲಾತ್ತಾನ ಕ್ಯಾಂಡಿಡೇಟ್ ಒಂಥರ ಪೂರ ಪ್ಯಾಕ್ ಆಗಿಬಿಟ್ಟೈತೆ ನಮ್ಮ ಟೀಮ್ ಇನ್ನು ಲಕ್ನೋದು ಹೇಳ್ಬೇಕು ನೋಡ್ರಿ ಆಡಿದ 4 ಮ್ಯಾಚ್ದಾಗ 2 ಗೆದ್ದಾವ 2 ಸೋತಾವ್ ಅವ್ರ ಕೊನೆನೂ ಏನು ಹೇಳೋಂಗೆ ಇಲ್ರಿ ಟೀಮ್ ಅದು ಯಾಕೋ ಪೂರ ಗೋಳ ಆದಂಗೆ ಕಾಣಕತ್ತೈತಿ ಇನ್ನು 4 ಮ್ಯಾಚ್ ಇದ್ದ ನಾವು ಲೆಕ್ಕಾಚಾರ ನೋಡಿದ್ರು ಭಾಳ ಕುತ್ತಿಗೆ ಬಂದಾಗ ಗೆದ್ದಿದ್ದದವ್ರು ಅವ್ರದ್ದು ಇನ್ನು 2 ಗೆದ್ದಾರ 2 ಸೋತಾರ ಅವ್ರ ಕಡೆ ನೋಡ್ರಿ ಯಾರು ಪ್ಲೇಯರ್ಗಳು ಮಾರ್ಕರಮ್ ಆಗಿರ್ಬೋದು ಮಿಚೆಲ್ ಮಾರ್ಷ್ ಎಲ್ಲ ಚಲೋ ಪ್ಲೇಯರ್ಗಳು ಅದಾವ ಪಂತ್ ಅದಾರ ಇನ್ನ ಹೇಳ್ಕೊಳಂಗೆ ಅವ್ರ ಕಡೆಯಿಂದ ರನ್ ಬರತ್ತಿಲ್ಲ ಪುರಾಣ ಯಾರು ಅವ್ರು ವೆಸ್ಟ್ ಇಂಡೀಸ್ ಪ್ಲೇಯರ್ ಎಲ್ಲ ಚಲೋ ಪ್ಲೇಯರ್ಗಳು ಅದಾವು ಇನ್ನ ಅವ್ರ ಕಡೆಯಿಂದ ರನ್ ಬರತ್ತಿಲ್ಲ ಅವರು ಭಾಳ ತ್ರಾಸ ಪಡಾಕತ್ತಾರ ಇನ್ನು ಅವ್ರ ಕಡೆ ಒಂದು ಪ್ಲೇಯರ್ ಮೊನ್ನೆ KKR ಕೂಡ ಏನ್ರಿ 54 ರನ್ ಹೊಡೆದ್ರಿಪ್ಪ 27 ಬಾಲಿಗೆ ಯಾರು ಮುಖೇಶ್ ಚೌಧರಿ ಏನೈತೆ ಅಣ್ಣಾರ ಹೆಸರು ಅವರು ಅಣ್ಣಾರು ಭಾಳ ಕೆಟ್ಟ ಬ್ಯಾಟಿಂಗ್ ಆಡ್ತಾರೆ ಹೆಂಗಂದ್ರೆ ಈ ಕಡೆ ನಮ್ಮ ಓಣ್ಯಾಗ ನಮ್ಮ ಗ್ರೌಂಡ್ದಾಗ ಆಡ್ತಿರ್ತಾರೆ ಗೊತ್ತ ಟೈನಿಸ್ ಪ್ಲೇಯರ್ಗಳು ಅವನೊಂದು ಪಂಟ್ ಇರ್ತಾರೆ ನೋಡ್ರಿ ರಿಪ್ ಹೊಡಿತಿರ್ತಾರೆ ಆ ಒಂದು ಸ್ಟೈಲ್ ಅವ್ರ ಬ್ಯಾಟಿಂಗ್ ಒಳಗೈತಿ ಇನ್ನು ಫ್ಯೂಚರ್ದಾಗ ನಮ್ಮ ಇಂಡಿಯಾ ಟೀಮಿಗೆ ಒಂದು ದೊಡ್ಡ ಖತರ್ನಾಕ್ ಪ್ಲೇಯರ್ ಬರುವಂಥ ಸಾಧ್ಯತೆ ಐತ್ರಿ ಯಾಕಂದ್ರೆ ಅವ್ರದ್ದು ಮ್ಯಾಚ್ ಅವ್ರದ್ದು ಬ್ಯಾಟಿಂಗ್ ನೀವು ಗಮನಿಸಿದ್ರೆ ಗೊತ್ತಾಗ್ತೈತಿ ಅವ್ರದ್ದು ಪ್ರತಿಯೊಂದು ಶಾಟ್ ಯಾವ ಲೆವೆಲಿಗೆ ಫೋರ್ಸ್ ಹೋಗ್ತೈತೆ ಅಂತ ನೀವು ನೋಡಿದ್ರೆ ಗೊತ್ತಾಗ್ತೈತಿ ಕಲ್ಕತ್ತಾ ಕೂಡ ಏನು ಹೊಡೆದಂಗೆ ಕಾಣ್ತಾರೆ ಅಷ್ಟು ನನಗೂ ತರ್ಕಿಲ್ಲ ಮೇ ಬಿ ಕಲ್ಕತ್ತಾ ಕೂಡ ಹೊಡೆದಿರ್ಬೇಕು ಅವರು 57 ಬಾಲಿಗೆ 27 ಬಾಲಿಗೆ 54 ರನ್ ಹೊಡೆದಾರ 7 6 ಹೊಡೆದಾರ 7 6 ನೋಡ್ರಿ ಯಾವ ಪರಿ ಡೇಂಜರ್ ಹೊಡೆದಾರ ಅಂತೇಳಿ ಆ ಪ್ಲೇಯರ್ ಮೇಲೆ ಭಾಳಷ್ಟು ಮಂದಿಗೆ ಒಂದು ಗಮನ ಹರಿಸ್ಯಾರ ಅವ್ರ ಮ್ಯಾಗ ಅಂದ್ರೆ ಏನೋ ಗಮನ ಇಟ್ಟಾರ ಭಾಳಷ್ಟು ವಿಶೇಷ ಪ್ಲೇಯರ್ ಅದಾರ ಅವರು ಮುಖೇಶ್ ಚೌಧರಿ ಇನ್ನು ಲಕ್ನೋ ನೋಡ್ರಿ ಅಂಥ ಪರಿ ನಮಗೇನು ದೊಡ್ಡ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಹೇಳಿ ನಾವು ಏನು ಹೇಳೋ ಥರದ್ದು ಏನು ಇಲ್ಲ ಅದು ಏನೋ ಟೀಮ್ ಇವತ್ತೇನ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಐತಿ ಅದು ಬ್ಯಾಟಿಂಗ್ ಪಿಚ್ ಅದು
ಯಾರ ಫಸ್ಟ್ ಬ್ಯಾಟಿಂಗ್ ಆಡಿದ್ರು 200 ಮ್ಯಾಗ ಹೋಗ್ಕಾವು. ಯಾಕಂದ್ರೆ ಪೂರ ಬ್ಯಾಟಿಂಗ್ ಪಿಚ್ 200 ಮ್ಯಾಗ ಹೊಡೆದ್ರು ಚೇಂಜ್ ಮಾಡ್ಬೋದು ಆರ್ ಸಿ ಬಿದವರು. ಅಲ್ಲಿ ಫಸ್ಟ್ ನಮ್ದು ಆರ್ ಸಿ ಬಿ ಬ್ಯಾಟಿಂಗ್ ಬತ್ತು 250 ರನ್ ಮ್ಯಾಗ ಹೊಡಿತಾರ. ಅಷ್ಟು ರನ್ನ ಹೊಡಿಬೇಕಲ್ಲಿ. ನೀವೇನ್ರಿ 190 ಹೊಡಿತೀನಿ, 200 ಹೊಡಿತೀನಿ, 210, 20 ಅದು ಏನೂ ಉಪಯೋಗ ಇಲ್ಲ. ಅದು ರನ್ನೇ ಅಲ್ಲದು. ಮೊದಲು ಒಂದು T20 ಕಾಲ್ ಇತ್ತು. ಹೆಂಗಿತ್ತಪ್ಪ ಅಂದ್ರೆ 150, 60 ಇಟ್ಟೇ ಹೊಡಿತಿದ್ದು ಟೀಮ್ಗಳು. 180 ಹೊಡೆದ್ರೆ ಮುಂದಿನ ಪ್ಲೇಯರ್ಗಳು ಸುಚ್ಚಾಪಿ ಅವು. ಇವನವನು 180 ಚೇಂಜ್ ಮಾಡೋದಾಗಲ್ಲ ಅಂತೇಳಿ. ಯಾಕಂದ್ರೆ ಆ ಪರಿ ಡೇಂಜರ್ ಬೌಲರ್ಗಳು ಇದ್ದು ಆ ಟೈಮ್ದಾಗ. ಬ್ಯಾಟ್ಮನ್ಸ್ಗಳು ಎಷ್ಟು ಮಟ್ಟಿಗೆ ಅವರು ಒಂದು ಪ್ರದರ್ಶನ ಕೊಡ್ತಾರ ಅಷ್ಟರ ಮಟ್ಟಿಗೆ ಬಾಲರ್ಗಳು ಅಟ ಡೇಂಜರ್ ಅಗ್ರೆಸಿವ್ ಇದ್ದು. ಈಗ ಅದಾರ, ಬಟ್ ಎಲ್ಲ ಪಿಚ್ಗಳು ಏನಾಗ್ಯಾವ ಯಾರಿಗೆ ಗೊತ್ತು. ಹೊಸ ಬ್ಯಾಟಿಂಗ್ ಪಿಚ್ ರೀಪ್ಪ. ಬಾಲರ್ಗಳು ಎಟ್ಟಂತ ಹೊಡೆಸ್ಕೊಳ್ದ್ರಿ. ಒಂದು ಮನುಷ್ಯ ಒಂದು ಲಿಮಿಟ್ ಅನ್ನೋವಂಥದ್ದು ಇರ್ತೈತಿ. ಈಗ ನೋಡ್ರಿ 200 ಅಂದ್ರೂ ಸರಳ, 220 ಅಂದ್ರೂ ಸರಳ, 250 ಸರಳ. ಅವನವನ ಇನ್ನು 300 ಆಟ ಇನ್ನು ಭಾಳ ಇದ್ರಾಗ 300, 260, 70 ಹೊಡೆದ್ರೆ ಮುಂದಿನ ಟೀಮಿಗೆ ಅಪ್ಪೋ ಆಟಾಗ್ಯವ್ರನ್ನ ಇನ್ನು ಪ್ರಯತ್ನ ಮಾಡೋದು ತಡಿ ಅನ್ನೋ ಲೆಕ್ಕನ್ಯಾಗ ಬಂದವ್ರಿ ಮುಂದಿನ. ನೋಡಿ ಇವತ್ತಿನ ಮ್ಯಾಚ್ ಮಾತ್ರ ಆರ್ ಸಿ ಬಿನೇ ಫೇವ್ರೇಟ. ಅದನ್ನು ಗೆಲ್ಲೋದು ಅವರೇ ಗೆಲ್ತಾರೆ. ಇನ್ನೇನು ಅಂಥ ಪರಿ ಇಲ್ಲ. ಹಂಗೆ ಅಂತೇಳಿ ನಾವು ಗೊಳ್ಳ ಅಂತೇಳಿ ಅನ್ಕೊಳ್ಳೋದು ಬೇಡ, ಲೂಸಾಗಿ ನಾವು ಬಿಡೋದು ಬೇಡ. ಅವ್ರಿಗೆ ಎಟ್ಟಬೇಕು ಅವ್ರ ಶಕ್ತಿ ಅವ್ರು ತೋರಿಸ್ತಾರ, ನಮ್ಮವ್ರು ಎಟ್ಟದಾರ ನಮಗೆ ತೋರಿಸ್ತಾರ, ನಮ್ಮವರೇ ಇದನ್ನು ಮ್ಯಾಚ್ ಕಡ್ಯಾಕ ಮಾಡ್ತಾರೆ ಅನ್ನುವಂಥದ್ದು ವಿಶ್ವಾಸ ನಮಗೂ ಐತಿ, ನಿಮಗೂ ಐತಿ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳುವಂಥದ್ದೇನು ಬೇಡ. ಇವತ್ತು ಮ್ಯಾಚ್ ಮುಗಿಲಿ. ನಮ್ಮ ಪ್ಲೇಯರ್ಗಳು ಯಾಕೋ ಇವತ್ತು ಭಾಳ ಕೆಟ್ಟ ಹೊಡ್ಯಂಗೆ ಅದಾರ ಅಂತ ನನಗೆ ಅನ್ಸಾಕತ್ತೈತಿ. ಫಸ್ಟ್ ಬ್ಯಾಟಿಂಗ್ ಆರ್ ಸಿ ಬಿ ಬತ್ತಂದ್ರೆ ಮತ್ತೆ ಒಂದು 250 ರನ್ ಮ್ಯಾಗ ಹೊಡ್ಯಂಗೆ ಕಾಣ್ತಾರೆ. ನನಗೆ ಒಂದು 6 ಸೆನ್ಸ್ ಹೊಡ್ಯಾಕತ್ತೈತಿ. ಯಾಕೋ ಕೊಹ್ಲಿ ಸಾಹೇಬ್ ಸೆಂಚುರಿ ಹೊಡಿತಾರೆ ಅಥವಾ ಆರ್ ಸಿ ಬಿದಾಗ ಬೇರೆ ಯಾವ್ದಾರ ಒಂದು ಪ್ಲೇಯರ್ ಸೆಂಚುರಿ ಹೊಡ್ಯಂಗೆ ಕಾಣ್ತಾರೆ. ನೋಡೋಣ ಏನಾಕೈತಿ ಮ್ಯಾಚ್ ಮುಗಿದ ಮೇಲೆ ಅದ್ರ ಬಗ್ಗೆ ಮಾತಾಡೋಣಂತ. ಇವತ್ತು ನಮ್ಮದ್ರಾಗ ಯಾರು ಹೊಡಿತಾರ ನೀವು ಒಟ್ಟು ಕಮೆಂಟ್ ಮಾಡಿರಿ. ಮ್ಯಾಚ್ ಮುಗಿಯೋಣ ಮಾತ್ರ ರಾತ್ರಿ ಅವನೊಂದು ತಿಂಡಿ ರಿವ್ಯೂ ತೊಗೊಂಬರ್ತಾನಂತ. ಜೈ ಆರ್ ಸಿ ಬಿ.